ನಾನಿವತ್ತು ವಿನಯ್ ಅಂತೇಳಿ ಸಕ್ರೆಪಟ್ಟಣದವರು. ಅಂದ್ರೆ ಸಕ್ರೆಪಟ್ಟಣದ ಜಮೀನು ಮೂಲತಃ ಪಿಳೆನಹಳ್ಳಿಯವರು. ಅವರು ಜೇನು ಕೃಷಿಯನ್ನ ಒಂದೆರಡು ಪೆಟ್ಟಿಗೆಯಿಂದ ಈಗ ಸುಮಾರು 15 ಪೆಟ್ಟಿಗೆ ತನಕ ಎನ್ಹಾನ್ಸ್ ಮಾಡ್ಕೊಂಡಿದ್ದಾರೆ. ನನ್ನ ಸ್ನೇಹಿತರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಒಂದೇ ಕಚೇರಿಯಲ್ಲಿ. ಸೊ ಅವ್ರು ಹೀಗೆ ನಾವು ಸಾವಯವ ಕೃಷಿಕ ಬಳಗದಲ್ಲಿ ಆಕ್ಟಿವ್ ಆಗಿರೋದನ್ನ ನೋಡಿ, ನೀವು ಇದ್ದಿರಲ್ಲ ಸರ್ ಇದ್ರಲ್ಲೆಲ್ಲ ಅಂತೇಳಿ ಅವರೇ ಮಾತಾಡಿದಾಗ ಅವರು ವಿಚಾರ ವಿನಿಮಯ ಮಾಡುವಾಗ ಏನೇನ್ ಮಾಡ್ತಾ ಇದೀರಿ ಅಂತ ಸಹಜವಾಗಿ ಕೇಳುವಾಗ ಅವರು ಜೇನು ಕೃಷಿಯನ್ನು ಕೂಡ ಒಂದು ಪರ್ಯಾಯವಾಗಿ ತಗೊಂಡಿದ್ದೀನಿ ಸರ್, ನನ್ಗೆ ಅದರಿಂದ ಸಾಕಷ್ಟು ಆದಾಯ ಬರ್ತಾ ಇದೆ, ನಾನು ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ಕೊಂಡ್ರು. ಸೊ ನನ್ಗೆ ಕ್ಯೂರಿಯಾಸಿಟಿ ಬಂತು. ಯಾಕಂತ ಹೇಳಿದ್ರೆ ಸಾಧಾರಣವಾಗಿ ಮಾಡಬೇಕು ಅನ್ನೋರು ತುಂಬಾ ಜನ ಇದ್ದಾರೆ, ಮಾಡಿ ಯಶಸ್ವಿ ಆಗಿದ್ದೀವಿ ಅಂತ ಎದೆ ತಟ್ಟಿ ಹೇಳಿಕೊಳ್ಳುವಂಥವ್ರು ಕಡಿಮೆ ಅಂತ ಒಬ್ಬ ವ್ಯಕ್ತಿ ಅಂತ ಅನ್ನಿಸ್ತು. ಸೊ ಅವ್ರ ಜೊತೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ. ಇವತ್ತು ಬಂದು ಅವ್ರ ತೋಟದಲ್ಲಿದ್ದೇನೆ. ಈಗ ಅವ್ರ ತೋಟಕ್ಕೆ ಮಣ್ಣು ಹೊಡಿಸ್ತಾ ಇದ್ದಾರೆ. ಈ ಭಾಗದ ಸಹಜ ಕ್ರಿಯೆ ಇದು, ಅಡಿಕೆಗೆ ಮಣ್ಣು ಹೊಡಿಸುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಜೇನು ಕೃಷಿ ಬಗ್ಗೆ ಕೇಳಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರ ಪ್ರಯೋಗದ ಅಡೆತಡೆ ಸಕ್ಸಸ್ ಸ್ಟೋರಿಗಳನ್ನ ಅಥವಾ ಜೇನು ಕೃಷಿ ಮಾಡ್ಲಿಕ್ಕೆ ಬೇಕಾಗಿರುವಂತ ಸಂಯಮವನ್ನ ಕೇಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲವೂ ಗೂಡುಗಳು ಸಹ ಒಂದೇ ತರ ಸ್ವಭಾವ ಇರೋದಿಲ್ಲ. ಈ ಪ್ರತಿಯೊಂದೊಂದು ಗೂಡು ಒಂದೊಂದ್ ತರ ಸ್ವಭಾವ ಇರುತ್ತೆ. ಕೆಲವೊಂದು ಅಗ್ರೆಸಿವ್ ಇರ್ತವೆ, ಕೆಲವು ಸ್ಮೂತ್ ಇರುತ್ತೆ. ಈ ಬಾಕ್ಸ್ ಸ್ಮೂತ್ ಇದೆ. ಮತ್ತೆ ಆ ಕುಟುಂಬ ಹೋದ್ರೆ ಬಾರಿ ಅಗ್ರೆಸಿವ್. ಚೂರು ಅದಕ್ಕೆ ಬಿಸಿಲು ಬೆಳೆಯಲ್ಲ, ಸ್ವಲ್ಪ ತಂಪೊತ್ತಲ್ಲೇ ಕೆಲಸ ಮಾಡ್ಬೇಕಂತೆ. ತುಂಬಾ ತಂಪೊತ್ತು ಚಳಿ ಆಗೋದಲ್ಲ. ಮಾರ್ನಿಂಗ್ 8 ಇಂದ 11 ಗಂಟೆ ಒಳಗಾದ್ರೆ ಸ್ವಲ್ಪ ವೆದರ್ ಕಾಮ್ ಆಗಿರುತ್ತೆ, ಆರಾಮ ಬಾಕ್ಸ್ ಓಪನ್ ಮಾಡ್ಬೋದು. ಇದು ಸ್ವಲ್ಪ ಈಗ ಅಗ್ರೆಸಿವ್ ಆಗ್ತದೆ. ಈಗ ಇದು ಸಹ ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಎಂಡ್ವರೆಗೂ ಸಹ ಜೇನು ಕಾಲ. ಈಗ ಅವು ಈ ಸುತ್ತಮುತ್ತ ಜಂಗಲ್ಲು, ಅಡಿಕೆ, ತೆಂಗು ಎಲ್ಲ ಕಡೆಯಿಂದಲೂ ಪೋಲಾನ ಮತ್ತೆ ಹನಿ ಸಂಗ್ರಹಿಸ್ಕೊಂಡು ಕೂಡಿಡ್ತವೆ. ನೋಡಿ ಸರ್, ಇದು ಆಲ್ರೆಡಿ ಇಡ್ತಾ ಇದೆ. 1-1.5 kg ಜೇನುತುಪ್ಪ ಇಟ್ಟಿದೆ ಆಲ್ರೆಡಿ. ಇಲ್ಲಿ ಫುಲ್ ಆಗುತ್ತೆ ಸರ್, ಇದು ಫುಲ್ ಆಗುತ್ತೆ. ಇದು ಫುಲ್ ಆದ್ಮೇಲೆ ಜೇನುತುಪ್ಪ ತೆಗೆದು ನಾವು ಎರಡು ಅಟ್ಟಣಿಕೆ ಇದೆ ಸರ್. ಇದು ಸಂಸಾರ ಕೋಣೆ. ಇದು ಸಂಸಾರ ಕೋಣೆಯಲ್ಲಿ ಹೇಗೆ ಅಂದ್ರೆ, ಇವಕ್ಕೆ ಇದರಲ್ಲಿ ಅರ್ಧ ತುಪ್ಪ ಸ್ಟೋರ್ ಮಾಡ್ಕೊಳ್ತಾರೆ, ಮತ್ತೆ ಹುಳ ಮೊಟ್ಟೆ ಮರಿ ಮಾಡ್ತಾರೆ. ಕಡ್ಡಿ ಮೊಟ್ಟೆ ಇದ್ರಲ್ಲಿ ರಾಣಿ ಇರುತ್ತೆ. ಇದ್ರಲ್ಲಿ ಒಂದು ರಾಣಿ ಇರುತ್ತೆ, ವರ್ಕರ್ಸ್ ಬೀರ್ ಇರುತ್ತೆ, 1% ಡ್ರೋನ್ ಹುಳ ಇರುತ್ತೆ ಸರ್ ಇದರಲ್ಲಿ. ಡ್ರೋನ್ ಹುಳ ಅಂದ್ರೆ ಗಂಡು ನೊಣಗಳು 1%. ಮತ್ತೆ ಅವು ಜೂನ್ ತಿಂಗಳು ಸ್ಟಾರ್ಟ್ ಆಗ್ತದ ತಕ್ಷಣ ಆ ಗಂಡು ನೊಣ ಸಾಯಿಸಿ ಹೊರ ಹಾಕ್ಬಿಡ್ತಾವೆ, ದಬ್ಬಿಡ್ತವೆ. ಯಾಕಂದ್ರೆ ಆ ಟೈಮಲ್ಲಿ ಆಹಾರ ಅಭಾವ ಆಗ್ಬಿಡುತ್ತೆ. ಅವೇ ತಿಂದ್ರೆ ಅವು ಕೆಲಸ ಮಾಡೋದಿಲ್ಲ. ಅವು ಜಸ್ಟ್ ರಾಣಿ ಮೀಟಿಗೆ ಅಷ್ಟೇ ಇರೋದು. ಸ್ವಲ್ಪ ಬಾಕ್ಸ್ ಟೆಂಪರೇಚರ್ ಮೇಂಟೈನ್ ಮಾಡ್ಲಿಕ್ಕೆ ರಾಣಿ ಮೀಟ್ ಪರ್ಪಸ್ ಮಾತ್ರ ಇರ್ತದೆ. ಸ್ವಲ್ಪ ಏನಂದ್ರೆ ಈ ಜೂನ್ ತಿಂಗಳು ಕಳೆದ ತಕ್ಷಣ ಸಹ ಅವೆಲ್ಲ ಹೊರ ಹಾಕ್ಬಿಡ್ತವೆ. ನಿಮಗೆ ರಾಣಿ ಸಿಕ್ಕಿದ್ರೆ ಸಿಕ್ಬೋದು. ಸರಿ ನೋಡಿ ಸರ್, ಇದು ಪರಾಗ ಸರ್. ಇದು ಹುಳಗಳು ಇಲ್ಲಿ ಕಾಣ್ತೀವಿ ನೋಡಿ. ಇದು ಕಡ್ಡಿ ಮೊಟ್ಟೆ, ರಾಣಿ ಮೊಟ್ಟೆ ಇಟ್ಟಿರೋದು. ಇವೆಲ್ಲ ಕಡ್ಡಿ ಮೊಟ್ಟೆಗಳು ಸರ್. ಇದೆಲ್ಲ ಪರಾಗ ಸರ್. ಇದು ಈ ಪರಾಗ ತಿಂದು ನೆಕ್ಸ್ಟ್ ಇಲ್ಲಿ ತುಪ್ಪ ಸ್ಟೋರ್ ಆಗ್ತಾ ಬರುತ್ತೆ ಸರ್. ಇಲ್ಲಿ ತಂದು ಪರಾಗನ ಇಟ್ಕೊಂಡು ಅಲ್ಲಿ ಸ್ಟೋರ್ ಮಾಡ್ಕೊಳ್ತೇವೆ ಸರ್. ಇಲ್ಲಿ ಇದು ಹೆಚ್ಚಿಗೆ ಎಷ್ಟು ರೀತಿ ಫ್ಲವರ್ದು ಪರಾಗ ಇದೆ ಅಂತ ಗೊತ್ತಿಲ್ಲ. ಇದು ತುಂಬಾ ನಾನಾ ಜಾತಿ ಮತ್ತೆ
ಈ ಹರ್ಬಲ್ಸ್ ಈ ತರ ಫ್ಲವರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾವ. ನೋಡಿ ಸರ್, ಈ ಒಂದೊಂದು ಪರಾಗ ಒಂದೊಂದು ಬಣ್ಣ ಇದೆ ನೋಡಿ ಸರ್ ಇಲ್ಲಿ. ನಿಮಗೆ ಕಾಣುತ್ತೆ ನೋಡಿ, ಒಂದು ಎಲ್ಲೋ ಇದೆ, ಒಂದು ಕಂದು ಇದೆ, ಒಂದು ಕೆಲವು ಗ್ರೀನಿಶ್ ಬರುತ್ತೆ. ಮತ್ತೆ ನೋಡಿ ಸರ್, ರಾಣಿ ಆಗ್ತಾನೆ ಕಡ್ಡಿ ಮೊಟ್ಟೆ ಇಟ್ಟು ನೋಡಿ ಸರ್, ಕಡ್ಡಿ ನೋಡಿ ಸಣ್ಣ ಮೊಟ್ಟೆ ಇದೆ ನೋಡಿ, ಕಡ್ಡಿ ಮೊಟ್ಟೆ ಇದೆ. ಸ್ವಲ್ಪ ಈ ಅಂದ್ರೆ ಈ ಟೆಂಪರೇಚರ್ ಸ್ವಲ್ಪ ಅಗ್ರೆಸಿವ್ ಆಗ್ತವೆ ಅಷ್ಟೇ ಸರ್, ಡಿಸ್ಟರ್ಬ್ ಆಗ್ತವೆ. ಅಂದ್ರೆ ನೀವು ಅಗ್ರೆಸಿವ್ ಅಂತ ಹೇಳ್ತಿರೋದು ಈಗ ತುಂಬಾ ಹಾರಾಡ್ತವೆ. ಎಲ್ಲರೂ ಒಂದು ಕೆಲವರು ಒಂದು ಚೂರು ರೇಟ್ ಆಯ್ತು ಅಂತ ಎಲ್ಲಕ್ಕೂ ಸಿಗ್ನಲ್ ಹೋಗ್ಬಿಡುತ್ತೆ, ಕಚ್ಚಾ ಸ್ಟಾರ್ಟ್ ಮಾಡ್ಬಿಡುತ್ತೆ. ಓಕೆ. ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅಷ್ಟು ಸ್ಮೂತ್, ಒಂದು ಕಚ್ಚಲ್ಲ ಸರ್. ನಾವು ಫ್ರೆಂಡ್ಲಿ ಇವು. ಈಗ ನನ್ನ ತೋಟದಲ್ಲಿ ನನಗೆ ಯಾವ ಸಹ ಕಚ್ಚಿಲ್ಲ, ರೇರ್. ಯಾವ ವಿಜಯನು ಅಂತಿರೋದು ನೀವು? ಇದು ತುಡುವೆ ಸರ್, ಇದು ತುಡುವೆ. ಇವು ಕಾಲಕ್ಕೆ ಒಂದೊಂದು ಚೂರು ಡಿಫ್ರೆನ್ಸ್ ಬಣ್ಣ ಚೇಂಜ್ ಆಗ್ತಾ ಇರುತ್ತೆ. ಈ ಚಳಿಗಾಲದಲ್ಲಿ ಒಂದ್ ಕಲರ್ ಬಣ್ಣ ಬರುತ್ತೆ, ಸ್ವಲ್ಪ 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 ಡಿಫ್ರೆನ್ಸ್ ಆಗುತ್ತೆ ಸರ್. ಈಗ ಒಂದು ಕಪ್ಪು ಇದೆ, ಚೂರು ವೆದರ್ ಚೇಂಜ್ ಆದ್ರೆ ಒಂಚೂರು ಬಣ್ಣ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನಾನು ನೋಡಿದಂದ್ರೆ ಈಗ ಆ ತುಪ್ಪದ ಮೇಲೆ ಬಂದು ಕುತ್ಕೊಂಡ್ವಿ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಸ್ಟೋರ್ ಮಾಡ್ತಾರೆ. ಇಲ್ಲ ಅಲ್ಲಿ ಸೀಲ್ ಮಾಡ್ಬಿಡ್ತಾವೆ, ಅಲ್ಲಿ ಸೀಲ್ ಮಾಡ್ಬಿಡ್ತಾರೆ. ಪ್ರಿಸರ್ವ್ ಮಾಡ್ಕೊಳ್ಳೋದು. ಈಗ ಅವು ತಿನ್ನೋದಿಲ್ಲ ಅವಾಗ, ಓನ್ಲಿ ಸ್ಟೋರ್. ಈಗ ಅವಕ್ಕೆ ಈಗ ಬೇಕಾದ ಫುಡ್ ಸಿಗ್ತದೆ ಸರ್. ನೀವು ಮೇ ಎಂಡು ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಬೇಕಾದ ಫುಡ್ ಇರುತ್ತೆ. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಫುಡ್ ಕಮ್ಮಿ ಆಗ್ಬಿಡುತ್ತೆ, ಅವೈಲೇಬಲ್ ಕಮ್ಮಿ ಆಗ್ಬಿಡುತ್ತೆ. ಅವು ಹೊರಗಡೆ ಹೋಗೋದು ಕಮ್ಮಿ ಆಗುತ್ತೆ, ರಾಣಿ ಮೊಟ್ಟೆನೂ ಇಟ್ಕೊಳ್ಳೋದು ಕಮ್ಮಿ ಆಗ್ಬಿಡುತ್ತೆ. ಯಾಕಂದ್ರೆ ಫುಡ್ ಸಾಕಾಗಬೇಕಲ್ಲ ಸರ್, ಎಷ್ಟು ಬೇಕು ಅಷ್ಟೇ ಮೊಟ್ಟೆ ಇಡ್ತವೆ. ಮತ್ತೆ ಅಕ್ಟೋಬರ್ ತಿಂಗಳ ನಂತರ ಅದು ಕುಟುಂಬ ವಿಭಾಗ, ವಂಶಾಭಿವೃದ್ಧಿನ ಬೆಳೆಸ್ತಾ ಹೋಗ್ತಾ ಇರುತ್ತೆ. ಯಾವಾಗ ಕುಟುಂಬ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮೇ, ಏಪ್ರಿಲ್ ತನಕನೂ ಅವು ಕುಟುಂಬ ಡಿವೈಡ್ ಆಗ್ತಾ ಹೋಗ್ತಾರೆ. ಈಗ ನೋಡಿ ಅಲ್ಲೊಂದು ಪೆಟ್ಟಿಗೆ ಇದೆ, ಅದು ಆಲ್ರೆಡಿ ರಾಣಿ ಸೇಲ್ ಮಾಡಿದೆ. ಅದನ್ನೀಗ 1 ಬಾಕ್ಸ್ 3 ಬಾಕ್ಸ್ ಮಾಡ್ತೀನಿ ನಾನು ಈಗ. ರೆಡಿ ಇದೆ, ನಾಳೆಕ್ಕೆ ಮಾಡ್ಬೇಕು ಅದನ್ನ. ನಾಳೆ ನಾಡಿದ್ದು ಮಾಡಿದಾಗ ರಾಣಿ ಸ್ವಲ್ಪ ಒಂದು 20% ಒಳಗಡೆ ಹೋಗ್ಬಿಡುತ್ತೆ. ನಾನು ಅಬ್ಸರ್ವ್ ಮಾಡಿದ್ರೆ ಈಗ ಇವತ್ತು ನಾಳೆ ಮಾಡ್ಬೇಕು ಅದನ್ನ. ಅದ್ ನಾಳೆ ಒಂದು 5 ಬಾಕ್ಸ್ ಎಂಟಿ ಬಾಕ್ಸ್ ತಗೊಂಬಂದು ಅದ್ ಮಾಡ್ಬಿಡ್ಬೇಕು. ಅದು ಈಗ ಅದಾಗೆ ಡಿವೈಡ್ ಆಗ್ತಾ ಇರೋದ್ರಿಂದ ನಾವು ಮಾಡ್ಲೇಬೇಕು. ಇಲ್ಲಾಂದ್ರೆ ಮತ್ತು ನಾವು ರಾಣಿ ಸೇಲ್ ಕಟ್ ಮಾಡಿದ್ರೆ ಮತ್ತು ಅದು ಡಿವೈಡ್ ಆಗೇ ಬಿಡುತ್ತೆ. ವರ್ಷಕ್ಕೆ ಒಂದ್ಸತಿ 2.5 ತಿಂಗಳಿಗೊಮ್ಮೆ ರಾಣಿ ಡಿವೈಡ್ ಆಗೋ ಚಾನ್ಸಸ್ ಆಲೋಚನೆ ಇರ್ತದೆ. ಅದಕ್ಕೆ ಒಂದು ಹೊಸ ರಾಣಿ ಹುಟ್ಟಿ 2.5 ತಿಂಗಳಿಗೆ ಅದು ಮತ್ತೆ ಬೇರೆ ಹೋಗ್ಬೇಕು ಅಂತ ಬಯಸ್ಬಿಡ್ತದೆ, ಬೇರೆ ಕಡೆ ಹೋಗ್ಬೇಕು ಅಂತ ಬಯಸ್ಬಿಡ್ತವೆ. ಮಾಡಿ ಸರ್, ನಿಮಗೆ ಫ್ರೆಂಡ್ಲಿ ಸರ್, ಭಾರಿ ಫ್ರೆಂಡ್ಲಿ. ಮತ್ತೆ ನೀವು ಒಂದ್ಸಲ ಇದು ಇಟ್ಬಿಟ್ಟು ನೋಡಿ, ನಾನೀಗ ಬೇರೆಯವರೆಲ್ಲ ಮಾಸ್ಕ್ ಇದೆಲ್ಲ ಹಾಕೊಳ್ತಾರೆ, ನಾನು ಯಾವ ಮಾಸ್ಕ್ ಏನ್ ಹಾಕೋದಿಲ್ಲ ಸರ್ ನಾನು. ಬಟ್ ಅವಾಗ ತೊಂದರೆ ಕೊಡ್ಬಾರ್ದು ಅಷ್ಟೇ ಸರ್. ಮತ್ತೆ ಮೇನ್ ಮೂಲ ಏನು ಸರ್, ಈ ಟೈಮಲ್ಲಿ ಅವು ಕ್ಲೀನ್ ಮಾಡ್ಕೊಳ್ತೇವೆ. ಮಳೆಗಾಲ ಚಳಿಗಾಲದಲ್ಲಿ ಪರ್ಟಿಕ್ಯುಲರ್ ಆಗಿ 10 days ಒಂದ್ಸಲ ಸರ್ ಈ ಅಡಿ ಮನೆ ಇದೆಯಲ್ಲ, ಇದನ್ನ ಕ್ಲೀನ್ ಮಾಡ್ಕೊಡ್ಲೇಬೇಕು. ಕ್ಲೀನ್ ಮಾಡಿ ನಾವು ಕೊಡ್ಬೇಕು ಸರ್. ಹಿಂಗೆ ಸರ್, ಈ ತರ ಕಲ್ಲು ಇಟ್ಕೊಬೇಕು. ಇದು ಅಷ್ಟೇ, ಇಲ್ಲಿ ಎತ್ಬಿಟ್ಟು ನೀಟಾಗಿ ಇಲ್ಲಿ ಒಂದು ಕಲ್ಲು ಇಟ್ಕೊಂಡ್ಬಿಟ್ರೆ ಅವಕ್ಕೆ ಇಚ್ಕಲ್ಲ. ಇಲ್ಲೆಲ್ಲ ಈ ಸೈಡ್ ಎಲ್ಲ ಒಳ ಕುತ್ಕೊಂತವೆ. ನೀವ್ ಹಾಕಿದ ತಕ್ಷಣ 4 ಕೈ ಒಳ ಸತ್ತೋಗ್ಬಿಡ್ತವೆ. ಎಲ್ಲ ಒಂದು ಕಡ್ಡಿ ಅಂದ್ರೆ ಇಟ್ಕೊಬೇಕು. ಈ ತರ ಕಡ್ಡಿ ಗ್ಯಾಪ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸಾಯೋದಿಲ್ಲ. ಮತ್ತೆ ಇಲ್ಲಿ ನುಸ್ಕೊಂತವೆ, ಇದಾಗ್ತವೆ. ಮತ್ತೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಒಂದು 1/2 ಇಂಚ್ ಗ್ಯಾಪ್ ಕೊಡ್ಲೇಬೇಕು ವೆಂಟಿಲೇಷನ್ ಗೆ. ನಾನು ಎಲ್ಲಾ ಬಾಕ್ಸ್ಗೂ 1/2 ಇಂಚ್ 1 ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ. ವೆಂಟಿಲೇಷನ್ ಆಗ್ಲ ಅಂದ್ರೆ ಮತ್ತೆಲ್ಲ ಅಲ್ಲಿ ನೋಡಿ ಹೆಂಗ್ ಹೊರಗೆ ಬಂದ್ ಕೂತ್ಬಿಡ್ತವೆ. ಮತ್ತೆ ಇನ್ನೊಂದು ಏನು ಸರ್, ಈಗ ಅವು ಚೆನ್ನಾಗಿ ಹೆಲ್ತಿ ಆಗಿದ್ದಾವೆ, ಕೆಲಸ ಮಾಡ್ತಿದ್ದೇವೆ ಅಂದ್ರೆ ಗಮನಿಸೋದು ಏನಂದ್ರೆ, ಅವು ನೀಟಾಗಿ ಹೊರಗೆ ಹೋಗ್ತಾ ಇರ್ಬೇಕು, ಫುಡ್ ತರ್ತಾ ಇರ್ಬೇಕು. ಹೊರಗೆ ಹೋಗ್ತಾ ಇರ್ಬೇಕು, ಫುಡ್ ತರ್ತಾ ಇರ್ಬೇಕು. ಯಾವಾಗ ಹೊರಗೆ ಹೋಗಿ ತರೋದು ಫುಡ್ ಸ್ಟಾಪ್ ಮಾಡ್ತೋ, ಅದು ಕುಟುಂಬ ಹೊರಗೆ ಹೋಗೋ ಆಲೋಚನೆ ಮಾಡ್ತಾ ಇದೆ. ಅವಾಗ ಮಾಡ್ಬೇಕು, ಪಟ್ ಅಂತ ರಾಣಿಗೇಟ್ ಹಾಕ್ಬೇಕು ಸರ್. ರಾಣಿಗೇಟ್ ಹಾಕ್ಬೇಕು. ಇಲ್ಲಿ ಇದೆ ರಾಣಿಗೇಟ್ ಹಾಕಿ ಒಂದು 10 days ಕೊಂಚ ಫೀಡಿಂಗ್ ಕೊಟ್ಟು, ಶುಗರ್ ಫೀಡಿಂಗ್ ಕೊಟ್ಟು, ಆಮೇಲೆ ಕೆಳಗಡೆ ಒಂದು ಫ್ರೇಮ್ ತೆಗೆದು ನೋಡಿದಾಗ ಕಡ್ಡಿ ಮೊಟ್ಟೆ ಇಡಕ್ ಸ್ಟಾರ್ಟ್ ಆಯ್ತು ಅಂದಾಗ ರಾಣಿಗೇಟ್ ತೆಗ್ಬಿಡ್ಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಸಂಜೆ 6 ಗಂಟೆ ಮೇಲೆ ರಾಣಿಗೇಟ್ ತೆಗ್ಕೊಟ್ರೆ ಒಳಗಡೆ ಇರೋ ಕಸ ಎಲ್ಲ ಕ್ಲೀನ್ ಮಾಡ್ಕೊಂತವೆ. ಅವೇ ಕ್ಲೀನ್ ಮಾಡ್ಕೊಂತವೆ. ಅಷ್ಟು ನೀಟ್ ಸರ್ ಅವು. ಅಷ್ಟು ನೀಟ್ ಅಂದ್ರೆ ಅಷ್ಟು ನೀಟ್ ಅವು. ಅಂದ್ರೆ ನೀವೀಗ ಹೇಳ್ತಿರೋದು ಕ್ಲೀನ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಈ ತರ ಒಂದ್ ಸಣ್ಣ ಗ್ಯಾಪ್ ಕೊಡ್ಬೇಕು ಕೆಳಗಡೆ ಅಷ್ಟೇ. ಸರಿ, ಕ್ಲೀನ್ ಮಾಡೋದಂದ್ರೆ ಇಲ್ಲಿ ಅಡಿಲಿ ಹಲಗೆ ಇದೆ. ಇದು ಸಪ್ರೇಟ್ ಬಾಕ್ಸ್. ಇದು ನೋಡಿ ಸರ್, ನೋಡಿ ಇಲ್ಲಿ ಈ ಹಲಗೆನ ಕ್ಲೀನ್ ಮಾಡ್ಕೊಡ್ಬೇಕು. ಹೀಗೆ ನಮ್ಮ ಪ್ರಾಯೋಗಿಕವಾಗಿ ಕ್ಲೀನ್ ಮಾಡ್ಕೊಡ್ಬೇಕು. ಒಂದು ಪೇಂಟ್ ಬ್ರಷ್ ಬರುತ್ತೆ ಸರ್, ಆ ಪೇಂಟ್ ಬ್ರಷ್ ಅಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಟ್ಬಿಟ್ರೆ 10 days ಇಲ್ಲ 15 days ಒಂದ್ಸಲ ಕ್ಲೀನ್ ಮಾಡ್ಕೊಡ್ಬೇಕು ಸರ್. ಈಗ ಅವಶ್ಯಕತೆ ಇಲ್ಲ ಸರ್. ಈ ಅನಿ ಟೈಮಲ್ಲಿ ಈಗ ಸೆಕೆ ಅಲ್ವಾ, ಹುಳಗಳೇ ಅಷ್ಟಿರೋದಿಲ್ಲ. ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಪರ್ಟಿಕ್ಯುಲರ್ 10 days ಒಂದ್ಸಲ ಕ್ಲೀನ್ ಮಾಡ್ಕೊಡ್ಬೇಕು. ಅವೆಲ್ಲರೂ ಕ್ಲೀನ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಮೇಣದೊಳಗೆ ಹುಳ ಅಂತ ಬರುತ್ತೆ. ಫಸ್ಟ್ ವೈಟ್ ಕಲರ್ ಬರುತ್ತೆ, ಬಾಲ್ ಹತ್ರ ಅಕ್ಕಿ ಇರುತ್ತೆ ನೋಡಿ, ಸಾ ಹುಳ ಬರುತ್ತೆ. ಅದು ಡೆವಲಪ್ ಆಗ್ತಾ ಸೀದಾ ಮೇಣಕ್ಕೆ ಹತ್ಬಿಡುತ್ತೆ ಮೇಲೆ.
ಮೇಣ ಕದತು ಅಂದ ತಕ್ಷಣ ಹುಳ ಓಡ್ಬಿಡ್ತದೆ ಸರ್. ಮೈನ್ ಅದು ಸರ್ 10 ದಿವಸ ಒಂದ್ಸಲ ಕ್ಲೀನ್ ಮಾಡ್ಕೊಡ್ಲೇಬೇಕು. ಇದು ಸರ್ ಒಂದ 8 ದಿವಸ ಆಯ್ತು ಅಷ್ಟೇ ಸರ್. ಇದು ಈ ಸೂಪರ್ ಕೊಟ್ಟು ಮೇಲಿಂದು ಹಿಟ್ಟು. ಅಂದ್ರೆ ಎಷ್ಟು ಸಮಯಕ್ಕೆ ಈಗ ಜನರಲ್ ಆಗಿ ನಾವು ಒಂದು ಕುಟುಂಬ ತಗೊಂಡೋದ್ರೆ ಯಾವ ರೀತಿ ಹೇಳ್ಬೇಕು, ಹೇಗ್ ಮೇಂಟೆನೆನ್ಸ್ ಹೇಗೆ ಸರ್? ಕುಟುಂಬ ತಗೊಂಡ್ ಹೋಗ್ತೀರಿ ಈಗ ಏನೇನ್ ಕೊಡ್ತೀರಿ, ಏನೇನ್ ಸರ್? ಈಗ ನೀವು ಕುಟುಂಬ ಇವಾಗ ತಾವು ಪರ್ಚೇಸ್ ಮಾಡ್ತೀರ ಅಂದ್ರೆ ಇಲ್ಲಿಗ ಈ ಟೈಮ್ ಅಲ್ಲಿ ತಗೊಂಡಾಗ ಒಂದು ಹೊಸದಾಗ ಇಡ್ತೀರಿ, ಒಂದು ವಾರ ಅವಕ್ಕೆ ಶುಗರ್ ಫೀಡಿಂಗ್ ಕೊಡ್ಬೇಕು ಸರ್. ಯಾಕಂದ್ರೆ ಅವ್ರು ಸುತ್ತ ಜಾಗ ನೋಡ್ಕೊಬೇಕು. ಅವಾಗ ಗೊತ್ತಿರಲ್ಲ ಹೊಸ ಜಾಗ. ಶುಗರ್ ಫೀಡಿಂಗ್ ಅಂದ್ರೆ ಒಳಗಡೆ ಒಂದು ಬೌಲ್ ಬರುತ್ತೆ ಸರ್, ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಹಿಂಗೆ ಮೇಲೆ ಇಟ್ಟರೆ ಸಾಕು. ಮೇಲೆ ಸರ್ ಒಳಗಡೆ ಈ ಭಾಗದಲ್ಲಿ ಇದ್ರ ಮೇಲೆ ಇಟ್ಬಿಡ್ಬೇಕು. ಇದ್ರ ಮೇಲೆ ಇಟ್ಟು ಒಂದು 5 ಕಡ್ಡಿ ಜುಂಗ್ ಹಾಕ್ಬೇಡಿ ಸರ್. ಎಲ್ಲ ಅಡಿಕೆ ಜುಂಗು ಕಾಯಿ ಜುಂಗ್ ಹಾಕ್ತಿರ್ತಾರೆ. ಕಾಯಿ ಜುಂಗ್ ಹಾಕಿದ್ರೆ ಒಳಗಡೆ ಸಿಗಾಕ ಸತ್ ಬಿಡ್ತವೆ. ಒಂದು ಅರ್ಧ ಇಂಚ್ ಮಾತ್ರ ಸರ್ ಶುಗರ್ ಫೀಡಿಂಗ್, ಅರ್ಧ ಇಂಚ್ ಇರ್ಬೇಕು ಮೇಲೆ ಗಟ್ಟಿ. 1:1 ಸರ್. 1 ಲೋಟ ಸಕ್ಕರೆಗೆ 1 ಸಕ್ಕರೆ ಹಾಕ್ಬೇಕು. 1 ಲೋಟ ನೀರ್ ಹಾಕ್ಬೇಕು. ಈ ಕಡ್ಡಿ ದೊಡ್ಡ ಕಡ್ಡಿಗಳು ಬರ್ತದೆ ನೋಡಿ ಸರ್. ಇಲ್ಲಾಂದ್ರೆ ಈ ತರ ಕಡ್ಡಿಗಳು ಈ ತರದ ಹಾಕ್ಬಿಟ್ರೆ ಅದ್ರ ಮೇಲೆ ಓಡಾಡ್ಕೊಂಡು ಕೂತ್ಬಿಡ್ತವೆ, ಕುಡಿತವೆ. ಹೊಸ ಜಾಗದಲ್ಲಿ ಸರ್ ನೀವು ಶುಗರ್ ಫೀಡಿಂಗ್ ತಪ್ಪೆ ಯಾವ ಕೊಡ್ಬೇಕು ಅಂದ್ರೆ ಸರ್, ಜೂನ್ ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಬಾಕ್ಸ್ ತೆಗೆದು ನೋಡಿ ಗೊತ್ತಾಗುತ್ತೆ ನಿಮಗೆ. ಆ ಸಂಸಾರ ಕೋಣೆಯಲ್ಲಿ ತುಪ್ಪ ಹನಿ ಇದ್ರೆ ಅವಶ್ಯಕತೆ ಇಲ್ಲ ಸರ್. ಹೊರಗಡೆ ಹೋಗಿ ಬಂದು ಪರಾಗ ತರ್ತಾ ಇದೆ ಅಂದ್ರೆ ಅವಶ್ಯಕತೆ ಇಲ್ಲ. ಫುಲ್ ಎಂಟಿ ಆಗಿದೆ ಸಂಸಾರ ಕೋಣೆಯಲ್ಲಿ ಏನಿಲ್ಲ, ಎಂಟಿ ಆಗಿದೆ ಅಂದ್ರೆ ನೀವು ಶುಗರ್ ಫೀಡಿಂಗ್ 10 ಡೇಸ್ಗೆ ಒಂದ್ಸಲ, ತಿಂಗಳಿಗೆ 3 ಸತಿ, 15 ದಿವಸಕ್ಕೆ ಒಂದ್ಸರಿ ಇಟ್ರೆ ಎಷ್ಟು ಸಮಯ ಇರ್ತದೆ? ಅದು ಖಾಲಿ ಅವಾಗಲೇ ಅರ್ಧ ಗಂಟೆ ಖಾಲಿ ಮಾಡ್ಬಿಡ್ತದೆ ಸರ್. ಅರ್ಧ ಗಂಟೆಲಿ ಇರೋದೇ ಇಲ್ಲ ಅಲ್ಲಿ, ಫುಲ್ ಎಂಟಿ, ಫುಲ್ ಖಾಲಿ ಮಾಡ್ಬಿಡುತ್ತೆ ಸರ್ ಅದು. ಇದು ನೆರಳಿಗ? ಇದು ನೆರಳಿಗೆ ಸರ್. ಮತ್ತೆ ಇದು ಮತ್ತೆ ಕೆಳಗಡೆ ಸರ್ ಬಗ್ಗೆ ಇಡ್ಸೋದು ಗ್ರೀಸ್ ಸವರಿದೀನಿ. ಆತರ ಸವರ್ಲೇಬೇಕು ನೀವು. ಗ್ರೀಸ್ ಮತ್ತೆ ಸ್ವಲ್ಪ ಇರೋ ಪೌಡರ್ ಹಾಕಿದೀನಿ ಅದಕ್ಕೆ ಗ್ರೀಸ್ಗೆ. ಆತರ ಹಾಕ್ಲಿಲ್ಲ ಅಂದ್ರೆ ಸರ್ ಇರುವೆಗಳು ಮೇಲತ್ ಬಿಡ್ತವೆ. ಆತರ ಮಾಡ್ಲೇಬೇಕು ಸರ್. ಈಗ ಒಂದು ಬಾಕ್ಸ್ ಕೊಡ್ತೀನಿ ಅಂದ್ರೆ ಇದು ಅಷ್ಟು ಸೆಟಪ್ ಇರುತ್ತೆ ಅಷ್ಟೇ ಸರ್. ನಿಮಗೆ ಒಂದು ಬಾಕ್ಸ್ ನಾನು ಕೊಡ್ತೀನಿ ಅಂದ್ರೆ ಒಂದು ಸ್ಟ್ಯಾಂಡ್ ಸಿಗುತ್ತೆ, ಇದು ಸಿಗುತ್ತೆ, ಇದು ಸಿಗುತ್ತೆ. ಮುಚ್ಚಳ 1, 2. ಹೌದು, ಅದು ಫುಲ್ ಸ್ಟ್ಯಾಂಡ್. ಫುಲ್ ಸರ್. ಒಂದು ಸೂಪರ್ ಫುಲ್ ಸಟ್ ಇರುತ್ತೆ ಸರ್. ಸೂಪರ್ ಒಂದು ನೀವೇನ್ ಹೇಳ್ತೀರಿ ವರ್ಡ್ ಅದು? ಅದಕ್ಕೆ ಹನಿ ಚೇಂಬರ್ ಇರುತ್ತೆ. ಅದಕ್ಕೆ ಹನಿ ಚೇಂಬರ್. ನೀವು ಫಸ್ಟ್ ತಂದಿದ್ದು ಎಷ್ಟು ತಂದಿದ್ರಿ ಸರ್? ನನ್ನ ಹತ್ರ ನಾನು ಇಲ್ಲಿಗೆ ವರ್ಷದಲ್ಲಿ ನನ್ನ ಹತ್ರ ಇದ್ದು 4 ಬಾಕ್ಸ್ ಸರ್. ಇವತ್ತು 30 ಬಾಕ್ಸ್ ಆಗಿದೆ. ಇಲ್ಲಿಂದನೇ ಅನೌನ್ಸ್ ಮಾಡ್ಕೊಂಡು ಹೋಗಿದ್ರಿ? ವೆರಿ ಗುಡ್. ಬನ್ನಿ ಸರ್, ನೀವು ಕೆಳಗೆ ತೋರಿಸ್ತೀನಿ. ಬಟ್ ಇದು ನಿಮ್ಗೆ ಅಟ್ರಾಕ್ಷನ್ ಆಗಿದೆ ಹೆಂಗೆ? ಈಗ ಇಡ್ಬೇಕು ಅನುಕೂಲ ಅನ್ನೋದು ಗೊತ್ತಾಗಿದೆ ಅಂದ್ರೆ ಸರ್, ಈಗ ಮನೆ ಪರ್ಪಸ್ಗೆ ನಮ್ ಹೆಲ್ತಿ ಆಗಿರ್ಲಿ ಅಂತ ನಾವು ತಿನ್ಲಿಕ್ಕೆ ಸಲುವಾಗಿ ನಮ್ಮ ಮಕ್ಕಳಿಗೆ ಅಂತ 1-2 ಪಡಿಕೆ ತಗೊಂಡೆ ಸರ್. ಮತ್ತೆ ತೋಟದ ಪಾಲಿನೇಷನ್, ಮೇನ್ ಕಾನ್ಸೆಪ್ಟ್ ತೋಟದ ಪಾಲಿನೇಷನ್ ತಗೊಂಬಂದೆ. ಅದು ಜಾಸ್ತಿ ಆಗ್ತಾ ಹೋಗಿದೆ. ಈಗ ಆಗ್ಲಿ ಅಭಿವೃದ್ಧಿ ಆಗ್ಲಿ. ಯಾರು ಕೇಳ್ತಾರ ಅವ್ರಿಗೆ ಕೊಡ್ತೀನಿ ಸರ್. ಯಾರಿಗೆ ಗೈಡ್ ಮಾಡ್ಬೇಕು ಗೈಡ್ ಮಾಡ್ತೀನಿ ಸರ್ ಫ್ರೀ ಟೈಮ್ ಅಲ್ಲಿ. ನನಗ್ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಯ್ತಾ? ಅದ ನಾನೇನಂದ್ರೆ ನಾನೇನೋ ಮಾಡೋದು ಅಟ್ಲೀಸ್ಟ್ ಸ್ವಲ್ಪ ಇಲ್ಲಿ ಒಂದು ಬಾಕ್ಸ್ ತಿಳ್ಕೊಳ್ಬೇಕು. ಸ್ವಲ್ಪ ಡಿಸ್ಟರ್ಬ್ ಆಗಿ ಎದ್ದೋಗಿದೆ. ಅದು ಅಲ್ಲಿ ಕೆಳಗಡೆ ಇಟ್ಟಿದ್ದೀನಿ ನಾನು. ಅದು ಅಲ್ಲಿ ಕೆಳಗೆ ಕೂತಿತ್ತು, ಕೆಳಗೆ ಹಿಡಿದು ಕೆಳಗೆ ಹಾಕಿದೀನಿ. ಕೆಳಗೆ ಹೋಗಿ ಕೂತಿತ್ತು ಅಂದ್ರೆ ಸಾಗಿ ಒಳಗೆ ಕೂತಿತ್ತು ಸರ್. ಅದು ಹಿಡಿದು ಅಲ್ಲೇ ಇಟ್ಟಿದ್ದೀನಿ. ನಾಳೆ ಹಿಡಿದು ಅದ್ರೊಳಗೆ ಹಾಕಿದ್ರೆ? ಅದ್ರೊಳಗೆ ಹಾಕಿದ್ದೀನಿ ಸರ್. ಮತ್ತೆ ತಂದು ಇಲ್ಲಿ ಇಡೋದು? ನನ್ನ ತೋಟದಲ್ಲಿ ಟಾಪ್ ಬಾಕ್ಸ್ ಅಂದ್ರೆ ಒಳ್ಳೆ ಕುಟುಂಬ, ಒಳ್ಳೆ ಫ್ಯಾಮಿಲಿ ಅಂದ್ರೆ ಇದು ಸರ್. ಇದು ಒಳ್ಳೆ ರಾಣಿ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದ್ರಲ್ಲಿ ಆಲ್ರೆಡಿ ಒಂದ್ ಸತಿ 2.5 kg ಜೇನ್ ತೆಗ್ದಿದೆ ಸರ್. ಎಷ್ಟು ಅವಧಿಗೆ? ಒಂದು 20 ಡೇಸ್ಗೆ 2.5 kg ತೆಗ್ದಿನಿ. ಈಗ ಆಲ್ರೆಡಿ ಇನ್ನೊಂದು 3 kg ಸಿಗುತ್ತೆ ಸರ್. ಈಗ ಕೆಳಗಡೆ ಫುಲ್ ಆಗಿ ಮೇಲ್ಗಡೆ ಫುಲ್ ಆಗ್ತಾ ಇದೆ. ಇದು ಮೂಲ ರಾಣಿ ಸರ್. ಇದನ್ನ ಡಿವೈಡ್ ಮಾಡಿ ಅಲ್ಲಿದೆ ಸರ್, ಅಕ್ಕಂದಲ್ಲಿದೆ. ಅದು ಅಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡ್ತಿದೆ. ಎಲ್ಲಿಂದ ತಗೊಂಡಿದ್ ಫಸ್ಟ್ ಇದು ಸರ್? ಇಲ್ಲೇ ತಗೊಂಡಿದ್ದಲ್ಲ, ನಾನ್ ಹಿಡಿದು ಹಾಕಿರೋದು. ಇಲ್ಲಿ ಒತ್ತದಲ್ಲಿ ಇರುತ್ತೆ, ಅದ್ ಮರದ ತೊಟ್ಟಲ್ಲಿ ಇರುತ್ತೆ. ನಾನ್ ಹಿಡಿದು ಹಾಕಿರೋದು. ನಾನು ಯಾವ ಪರ್ಚೇಸ್ ಮಾಡಿಲ್ಲ. ಹಿಡಿದು ಹೆಂಗ್ ಹಾಕ್ತಿರಿ ಸರ್? ಅದು ನೀವು ಒಂದು ವಿಡಿಯೋ ಮಾಡಿ ಕಳಿಸ್ಬಿಡ್ತೀನಿ. ಈಗ ಈ ಮರದ ಪಟ್ರಲ್ಲಿ ಹಿಂಗ್ ಸಾಗೆ ಒಟ್ಟಿರ್ತೀರ ಸರ್. ಈ ತರ ತುಂಬಾ ಸಾಗೆ ಒಟ್ಟಿರ್ತೀರ. ಅಲ್ಲಿ ಅದು ಸಾಗೆಗಳು ಕೂತ್ಬಿಡ್ತವೆ. ನೀಟಾಗಿ ಸಾಗೆ ಬಿಡಿಸ್ಕೊಂಡು ಅದನ್ನ ಏರಿನೇ ಕೊಯ್ದು ಫ್ರೇಮ್ ಕಟ್ಕೊಂಡು ಹುಳನ ನೀಟಾಗಿ ಬಾಚಾಕ್ಬೇಕು ಸರ್. ಅವು ಕೇಟ್ ಆಗ್ದಾಗೆ ಫಸ್ಟ್ ರಾಣಿ ನೋಡ್ಬೇಕು ಸರ್. ರಾಣಿ ನೋಡಿ ಒಂದು ಬೆಂಕಿ ಪಟ್ಟಣ ಇಲ್ಲ ರಾಣಿ ಗಾರ್ಡ್ ಬರುತ್ತೆ, ಅದ್ರೊಳಗೆ ಹಾಕೊಂಡು ರಾಣಿನ ಸೇಫ್ಟಿಗೆ ಬಾಕ್ಸ್ ಹತ್ರ ಇಟ್ಬಿಟ್ರೆ ಸಾಕು ಸರ್. ಎಲ್ಲ ಬಂದು ಕೂತ್ಬಿಡ್ತವೆ. ಓಕೆ. ಇದನ್ನ ನಾನು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಸರ್. ಇದನ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ. ಇದ್ರ ತಳಿ ಅಲ್ಲೊಂದಿದೆ.
ಅದು ಅಷ್ಟು ಒಳ್ಳೆ ರಾಣಿ ಮತ್ತು ಅಷ್ಟು ಈ ಜೆನೆಟಿಕ್ ಅಂತಾರಲ್ಲ ಹ್ಮ್ ಆತರ ಒಳ್ಳೆ ಸೂಪರ್ ಇದೆ, ಸೂಪರ್ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ರಾಣಿನೂ ಅಷ್ಟೇ ತುಂಬಾ ಲೆಂತಿ ಆಗಿದೆ, ಹ್ಮ್ ಸಕ್ಕತ್ತಾಗಿದೆ ರಾಣಿ. ನಾನು ತುಡುವೆ ಜೇನು ಅಂದ್ರೆ ಏನ್ ಅನ್ಕೊಂಡಿದ್ರೆ, ನಾನು ಮಾಕುಟ್ಟ ಎಲ್ಲ ಹೋಗ್ತಿದ್ದಲ್ಲ ಫಾರೆಸ್ಟ್ ಸೈಡ್ ಏನೇ ಫುಲ್ ಇರುವಾಗ ತುಂಬಾ ಸೂಕ್ಷ್ಮವಾಗಿ ಹುಳ ನೋಡ್ತಿದ್ದೆ ನಾನು, ಅದನ್ನೇ ತುಡುವೆ ಜೇನು ಅಂತ. ಇದು ತುಡುಬೆ ಸರ್, ಇದು ಒರಿಜಿನಲ್ ತುಡುಬೆ, ಇದು ನಮ್ಮ ಲೋಕಲ್ ತುಡುಬೆ ಇದು ಸರ್. ನೀಟಾಗಿ ಅವಕ್ಕೆ ಮೇಂಟೈನ್ ಆಯ್ತು, ಒಳ್ಳೆ ಫ್ಲವರ್ ಸಿಕ್ತು, ಯಾರು ಕಳೆನಾಶಕ ಕೆಮಿಕಲ್ ಹೊಡಿಲಿಲ್ಲ ಅಂದ್ರೆ ಮನಸ್ಸು ಮಾಡಿದ್ರೆ ಸರ್ ಒಂದು ಜೇನ್ ಪೆಟ್ಟಿಗೆ 5 ರಿಂದ 6 ಕೆಜಿ ಬರ್ತೀವಿ ವರ್ಷಕ್ಕಲ್ಲ ಸರ್, 4 ತಿಂಗಳಿಗೆ 5 ತಿಂಗಳಿಗೆ ಟೈಮಲ್ಲಿ ಬಿಟ್ಬಿಡ್ಬೇಕು ಸರ್. ಅವಕ್ಕೆ ಕೆಳಗಡೆ ಫುಡ್ ಇರುತ್ತೆ, ಬಿಟ್ಬಿಡ್ಬೇಕು ಅವಕ್ಕೆ. ಈಗ ಎಷ್ಟು ಪೆಟ್ಟಿಗೆ ಮಾಡ್ಕೊಂಡಂಗೈತಿ ಈಗ 30 ಇದೆ ಸರ್ ಈಗ. ಇದು ಒಳ್ಳೆ ತಳಿನ ಸರ್, ಇದು ಒಳ್ಳೆ ಜೇನೆ. ಈ ಟೈಮಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂತ ಇರ್ತವೆ, ಎಲ್ಲ ಹೊರಗೆ ಹೋಗೋದು ಒಳಗೆ ಬರೋದು ಕ್ಲೀನ್ ಮಾಡ್ಕೊಳ್ತಾ ಇರ್ತವೆ. ನನ್ನಲ್ಲಿ ತೋಟದಲ್ಲಿ ನೀರು ಅದು ಇದು ಇಟ್ಟಿರಲ್ಲ, ಅಲ್ಲಲ್ಲಿ ಅಂದ್ರೆ ನಿಮ್ಮ ಸುತ್ತ ಹನಿ ನೀರು ಇದ್ರದ್ದೇ ಪ್ರೊಸೆಸ್ ಮಾಡಿ ನೀರು ಇಟ್ಟಿದ್ದೀನಿ. 100% ನೀರು ಕಲೆಕ್ಟ್ ಮಾಡ್ತಾ 100% ನಿಮ್ಮ ಆಸುಪಾಸಲ್ಲಿ ಒತ್ತುದಲ್ಲಿ ಮರದ ಪಟ್ರೆಯಲ್ಲಿ ಎಲ್ಲಿ ಸೌದಿ ಎಲ್ಲ ಹಾಕಿರ್ತೀರ ಆ ಜಾಗದಲ್ಲಿ 100ಕ್ಕೆ 100 ಜೇನು ಇರುತ್ತೆ, ಖಂಡಿತ ಇರುತ್ತೆ ಸರ್. ಸೂಕ್ಷ್ಮ ಗಮನಿಸ್ಬೇಕು, ಹಾಗೇನಾರಿದ್ರೆ ಆರಾಮಾಗಿ ತೆಗಿಬೋದು ಸರ್. ಸ್ವಲ್ಪ ಅಗ್ರೆಸಿವ್ ಸರ್ ಇದು. ಇದನ್ನೆಲ್ಲ ವಂಶಾವಳಿ ಹೆಂಗಿದೆ ಇದು ಸ್ವಲ್ಪ ಅಗ್ರೆಸಿವ್ ಸರ್. ನೀವು ಜಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಕಡಿಯಕ್ ರೆಡಿ ಆಗ್ತವೆ. ಇದು 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 ಮೂಲ ವಂಶ, ಇದು ಮೊದಲು ರಾಣಿ. ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಬಾಕ್ಸ್ ತೋರಿಸಿದಲ್ಲ, ಅದ್ರೂ ಡಿವೈಡ್ ಮಾಡೋದು, ಇದ್ರದ್ದೇ ಡಿವೈಡ್ ಮಾಡಾಕಿರೋದು. ನಿಮಗೆ ಇಲ್ಲಿ ತೋರಿಸಿದಲ್ಲ ಸರ್, ಇದು ಡಿವೈಡ್ ಮಾಡಿ ಇಲ್ಲಿ ಇಟ್ಟಿದೆ ನೋಡಿ. ಇಲ್ಲಿ ಇಟ್ಟಿದ್ದಲ್ಲಿ ಒಂದು ಬಾಕ್ಸ್ ಎದ್ದೋಗಿದೆ ಅಂದಲ್ಲ, ಅದು ಎದ್ದೋಗ್ಬಿಡ್ತದೆ. ಯಾಕೆ ಎದ್ದೋಯ್ತು ಅಂತ ಗೊತ್ತಾಗಿಲ್ಲ, ಇರುವೆ ಕಟ್ತು ಏನೋ ಸ್ವಲ್ಪ ಡಿಸ್ಟರ್ಬ್ ಆಗಿ ಎದ್ದೋಗಿದೆ ಸರ್. ಇವೆಲ್ಲ ಸೂಕ್ಷ್ಮ ಸರ್, ಇವೆಲ್ಲ ಅಂತ ಏನ್ ತೊಂದರೆ ಕೊಡೋದಿಲ್ಲ. ಅದ್ರದ್ದೇ ಇದೆ ಸರ್. ಗಂಡು ನೋಡಿ ಕಾಣ್ತೀವಿ, ಕಪ್ಪು ಬರತ್ ನೋಡಿ. ಇದು ಒಂದ್ ನಿಮಿಷ ಬರುತ್ತೆ. ಅದು ಲುಕ್ ಬೇರೆ, ಅದ್ರ ಲುಕ್ಕೇ ಬೇರೆ ಅಲ್ಲ, ಅದ್ರ ಲುಕ್ಕೇ ಬೇರೆ. ಇಲ್ಲಿ ಬಂತು ನೋಡಿ, ಜಸ್ಟ್ ಬರ್ತದೆ ನೋಡಿ. ಇದು ಗಂಡು ನೋಡ. ಇದು ಪಾಲನ್ ತಗೊಂಡ್ಬರೋದು ನೋಡಿ ಸರ್, ಎಷ್ಟು ಫಾಸ್ಟ್ ತರ್ತಾ ಇದಾವೆ. ಈ ಟೈಮಲ್ಲಿ ಸ್ವಲ್ಪ ಕಮ್ಮಿ ಸರ್, ಬಿಸ್ತಲ್ಲ ಸರ್, ತುಂಬಾ ಲಾಂಗ್ ಹೋಗಿರುತ್ತೆ, 1-1.5-2 ಕಿಲೋಮೀಟರ್ ಹೋಗಿರುತ್ತೆ. ಅಷ್ಟು ದೂರ ಹೋಗುತ್ತೆ, ಮಿನಿಮಮ್ 3 ಕಿಲೋಮೀಟರ್ ಹೋಗುತ್ತೆ ಸರ್. ಈಗ ನನ್ಗೆ ಕೆಲವು ಬರುವಾಗ ವೈಟ್ ಇದೆ, ಅದು ಪೋಲನ್ ಸರ್, ಕೆಲವೊಂದು ಹಂಗೆ ಬರುತ್ತಲ್ಲ ಸರ್, ಹನಿ ತಗೊಂಡ್ಬರ್ತಾವ. ಫ್ಲವರ್ ಅಲ್ಲಿ ಇರುತ್ತಲ್ಲ ಸರ್, ಹನಿ ತಗೊಂಡ್ಬರ್ತಾರೆ, ಮಾಡಿ ಬರ್ತವೆ. ಹೌದು ಸರ್, ಹೌದು. ಮತ್ತೆ ಬೇರೆ ಯಾವುದೇ ಸಹ ಹುಳಗಳನ್ನ ಒಳ ಹಾಕೊಳ್ಳೋದು ಸರ್. ಆ ಸ್ಮೆಲ್ ಗೊತ್ತಾಗ್ಬಿಡುತ್ತೆ, ಅಲ್ಲೇ ಹೊರಗಡೆ ಕಡಿದು ಓಡಿಸ್ಬಿಡ್ತಾರೆ. ನೋಡಿ ನಮ್ಗೆ ಹೆಂಗ್ ಟ್ರೈನಿಂಗ್ ಮಾಡಿದಾರಂದ್ರೆ, ಜೇನು ಅಂದ್ರೆ ಕಚ್ಚುತ್ತೆ, ಜೇನು ಅಂದ್ರೆ ದೂರ ಇರ್ಬೇಕು. ನಮ್ ಲೈಫ್ ಇದು ಒಂದ್ 20-25 ವರ್ಷ ಹಿಂಗೆ ಕಳೆದ್ ಬಿಟ್ಟಿದೀವಲ್ಲ ಬೈದಲೆ. ಸ್ವಲ್ಪ ಅದು ಅಷ್ಟೇ ಸರ್, ಅದು ಸ್ವಲ್ಪ ಅಗ್ರೆಸಿವ್. ಅದು ಒಂಥರ ನನ್ನ ಡಿಫ್ರೆನ್ಸ್ ಇದೆ, ಬಂದು ತೋರಿಸ್ತೀನಿ. ಇದು ನೋಡಿ ಸರ್, ಇದು ಕಲರ್ ನೋಡಿ ಸರ್, ಕಲರ್ ನೋಡಿ. ಹೌದಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಕೆಂಪು, ಸ್ವಲ್ಪ ಕೆಂಪು ಬರುತ್ತೆ. ಈ ತರ ಇದೆ ನನ್ನಲ್ಲಿದೆ. ಎಲ್ಲಿ ತೋಟದಲ್ಲಿ ನೋಡ್ತಿರ್ತೀನಲ್ಲ, ನಾನು ಅವಾಗ ಫೋಟೋ ವಿಡಿಯೋ ತಕೊಂಡು ಹೋಗೋದು. ಬರಲ್ಲೇನಾ? ಮತ್ತೆ ಇದು ಅಷ್ಟೇ ಸರ್, ಇದು ಒಳ್ಳೆ ತಳಿ. ಈ ನಾನು ಹೇಳಿದ್ನ ಸರ್, ತೋಟಗಾರಿಕೆ ಇಲಾಖೆ 1 ಬಾಕ್ಸ್ ಪರ್ಚೇಸ್ ಮಾಡಿದ್ದು, ಅದು ಇದೇ ಬಾಕ್ಸ್ ನೋಡಿ ಸರ್. ನಮ್ಮ ವೆದರಿಗೆ ಇದು ನಾನ್ ತಗೊಂಬಂದು ಫುಲ್ ಬ್ರೌನ್ ಇತ್ತು ಸರ್. ಇದು ನೋಡಿ, ನಮ್ಮ ವೆದರಿಗೆ ಯಾವ ತರ ಕಪ್ಪಾಗ್ತಾ ಬಂದಿದೆ ನೋಡಿ ಸರ್. ಇದು ಒಳ್ಳೆ ತಳಿ. ಸ್ವಲ್ಪ ಸರ್ 1% ಅಗ್ರೆಸಿವ್ ಇರುತ್ತೆ. ಅಂದ್ರೆ ಮಾಮೂಲಿ ಮಾರ್ನಿಂಗ್ ಟೈಮ್ ಬಿಟ್ಟರೆ ಏನು ಮಾಡೋದಿಲ್ಲ ಸರ್. ಚೂರು ಈಗ ಡಿಸ್ಟರ್ಬ್ ಆಗುತ್ತೆ, ಇದು ಈಗ ಬಿಟ್ರೆ. ಇದು 1 ರೌಂಡ್ 2 ಕೆಜಿ ಸಿಗಿದೆ ಸರ್. ಈಗ ಮತ್ತೆ ರೆಡಿ ಇದೆ, ಈಗ ಫುಲ್ ಆಗಿದೆ ಒಳಗಡೆ. ತೆಗಿಯೋ ಮೆಥಡ್ ಹೆಂಗೆ? ಎಕ್ಸ್ಟ್ರಾಕ್ಟರ್ ಸರ್, ಎಕ್ಸ್ಟ್ರಾಕ್ಟ್ ಇದೆ.
ನಮ್ ತೋಟಗಳು ನಮ್ ಗುಡ್ಡಗಾಡು ಪ್ರದೇಶ ಅಲ್ಲ ಕಂಪ್ಲೀಟ್. 100% ಸರ್. ವೆರಿ ಎಷ್ಟು ಫಾಸ್ಟ್ ಅಲ್ಲಿ ಕಲೆಕ್ಟ್ ಮಾಡ್ತವೆ ಅಂದ್ರೆ ನೋಡ್ಬೇಕು ನೀವು. ಬಟ್ ನಾನೆಲ್ಲೂ ಇದೊಂದನೇ ಸರ್ ನಾನು ತೋಟಗಾರಿಕೆ ಕೆಲೆಗಳು ಒಂದನೇ ಪರ್ಚೇಸ್ ಮಾಡಿದ್ದು. ಇದನ್ನ ಒಂದನ್ನೇ ಡೆವಲಪ್ ಮಾಡ್ಕೊಂಡು ಅಲ್ಲಿ ಮಧ್ಯೆ ಇಟ್ಟಿದ್ದೀನಿ. ಅಲ್ಲೊಂದು ಬಾಕ್ಸ್ ನೋಡಿ. ಅಲ್ಲಿದಲ್ಲ ಈ ಮರದ ಗ್ಲಾಸ್ ಮಾಡು. ಅವ್ರ ನನ್ನ ತಮ್ಮ ಸರ್, ಸಿವಿಲ್ ಇಂಜಿನಿಯರ್. ಅವನು ಎಲ್ಲಿ ವರ್ಕ್ ಮಾಡ್ತಾರೆ? ಕಡು ತಾಲೂಕ್ ಬಂದಿದ್ದಿ ಸರ್. ವಿಕಿ ಅಲ್ಲಿ ಮರದ ಗ್ಲಾಸ್ ಮಾಡು. ಸರ್ ನೀವೊಂದು 10 ಫ್ಯಾಮಿಲಿ ಇಟ್ಕೊಳ್ಳಿ ಸರ್. ನೀವು ನೋಡಿ, ನಿಮಗೆ ಎಂತ ಖುಷಿ ಅನ್ಸುತ್ತೆ ಅಂದ್ರೆ, ಅವು 1-2 ಕಚೇರಿ ಏನ್ ಸಮಸ್ಯೆ ಇಲ್ಲ ಸರ್. ನಮಗೆ ಇನ್ನು ಹೆಲ್ತಿಯಾಗಿ ಬಾರಿ ಒಳ್ಳೇದು. ಅವ್ರು ಪಾಯ್ಸನ್ ಇದೆಯಲ್ಲ, ಕ್ಯಾನ್ಸರ್ ಟ್ರೀಟ್ಮೆಂಟ್, ಅದ್ರ ಪಾಯ್ಸನ್ ಇದೆಯಲ್ಲ ಸರ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅದನ್ನ ಕಲೆಕ್ಟ್ ಮಾಡ್ತಾರೆ. ಅದನ್ನ ಅದಕ್ಕೆ ಏನಂತಾರೆ, ಅಂತಾರೆ ಸರ್ ಅದಕ್ಕೆ. ಇದು ಸರ್ ಈ ಕುಟುಂಬ ಸರ್ ಇನ್ನೇನು ಹೋಗುತ್ತೆ ಅನ್ನೋ ಲೆಕ್ಕಾಚಾರಲ್ಲಿ ಇದೆ. ಇದು ರಾಣಿ ಫೇಲ್ ಆಗಿ ಈ ವರ್ಕರ್ ಬೀನೆ ನಾನೇ ರಾಣಿ ಅನ್ಕೊಂಡು ಮಟ್ಟಿಡಕ್ ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ ನಾನು ಎಲ್ಲರೂ ಬಿಟ್ಬಿಡಿ ಕುಟುಂಬ ಹಾಳಾಯ್ತು ಹಂಗೆ ಬಿಟ್ಬಿಡಿ ಅಂದ್ರು. ಚಾಲೆಂಜ್ ತಗೊಂಡು ಇದಕ್ಕೊಂದು ಒಳ್ಳೆ ರಾಣಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ಸರ್. ಇವಾಗ ಪಾಸ್ ಆಗಿದೆ. ಬಿಟ್ಬಿಡಿ ಅಂದಿದ್ ಕುಟುಂಬನ ಉಳಿಸಿದೀನಿ ನಾನು. ಈಗ ಆಲ್ರೆಡಿ ಒಂದು 4 ಫ್ರೇಮ್ ಕಟ್ಟಿದೆ ಸರ್. ಇದು ಫುಲ್ ಆಗ್ಬಿಡುತ್ತೆ ಸರ್. ಇನ್ನೊಂದು 1 ತಿಂಗಳು ಫುಲ್ ಆಗ್ಬಿಡುತ್ತೆ. ಈಗ ನಾನೀಗ ಅಬ್ಸರ್ವ್ ಮಾಡಿದ್ದು ಮೇಲೆ 6 ಅಟ್ಟಣಿಗೆ ಇದೆ. ಮತ್ ಪಟ್ಟಿ ಫ್ರೇಮ್ ಅಂತ 8 ಸರ್. 8 ಮೇಲೆ ಈ ಭಾಗ ಸಂಸಾರಕ್ಕೆ ಮಾಡಿದ್ರೆ 8 ಫ್ರೇಮ್ ಬರುತ್ತೆ. ಮೇಲೆ ಕೂಡ 8 ಇಡ್ಬೇಕು. ನಾವ್ 8 ಇಡಬಾರ್ದು ಸರ್, ಯಾಕಂದ್ರೆ ಅವು 10 ಹತ್ರ ಇಟ್ಟಾಗ ತುಪ್ಪ 10 ಹತ್ರ ಇಟ್ಬಿಡ್ತವೆ, ತೆಗಿಯಕ್ಕಾಗಲ್ಲ. 6 ಇಟ್ರೆ ಬೆಸ್ಟ್ ಸರ್. ಕೆಲವರೆಲ್ಲ 7 ಇಡ್ತಾರೆ, ನಾನು 6 ಇಟ್ಟಿದ್ದೀನಿ ಸರ್. 6 ಸಾಕು. ಕೆಳಗಡೆ 8 ಇದೆ. ಕೆಳಗಡೆ 8 ಇರ್ಲೇಬೇಕು ಸರ್. ನೀವು 8 ಇಡ್ಲಿಲ್ಲ ಅಂದ್ರೆ ಅವಕ್ಕೊಂದು ಚೂರು ಗ್ಯಾಪ್ ಸಿಕ್ಕಿರ್ ಸಾಕು ಸರ್. ಮತ್ತೆ ಅಲ್ಲಿ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಎಳ್ಬಿಡ್ತೇವೆ. ಅವು ಟೆಂಪರೇಚರ್ ಮೇಂಟೈನ್ ಮಾಡೋ ಸಲುವಾಗಿ ಎಲ್ಲೂ ಸಹ ಖಾಲಿ ಬಿಡೋದಿಲ್ಲ, ಫುಲ್ ಕಟ್ತಾ ಬಂದ್ಬಿಡ್ತಾರೆ. ಫುಲ್ 8 ಫ್ರೇಮ್ ಇರ್ಬೇಕು ಸರ್. 1 ಫ್ರೇಮ್ ಬಿಡಂಗಿಲ್ಲ ನೀವು. ಇಲ್ಲೆಲ್ಲ ಇಡ್ತೀನಿ ಸರ್. ಇಲ್ಲೆಲ್ಲ ಫುಲ್ ಸುತ್ತ ಬಾಳೆ ಹಾಕ್ಬಿಟ್ಟು ಇಲ್ಲೆಲ್ಲ ಇಡ್ತೀನಿ. ನಿಮ್ಗೆ ಇದು ಇಟ್ಮೇಲೆ ನಿಮ್ ಇಳುವರಿ ಡಿಫ್ರೆನ್ಸಸ್ ನೋಡಿದ್ರ? ಅನುಭವಕ್ಕೆ ಏನಾದ್ರು ಬಂದಿದೆ ಅಂತ? ಏನಿಲ್ಲ, 100% ಇಳುವರಿ ಆಗುತ್ತೆ ಸರ್. ನೀವು ಮಾರ್ನಿಂಗ್ ಟೈಮ್ ನೋಡ್ಬೇಕು ಸರ್. ನೀವು ಪ್ರತಿ ಮರದಲ್ಲೂ ಸಹ ಕೂತಿರ್ತವೆ. ಪ್ರತಿ ಮರದಲ್ಲೂ ಸಹ ಹಿಂಗೆ ಓಡಾಡ್ತಾ ಇರ್ತವೆ. ಈಗ ಸಹ ಈ ಟೈಮಲ್ಲಿ ಇಲ್ಲ ಸರ್. ಬಿಸಿಲು ಬರೋದಿಲ್ಲ ಸರ್. ಹೌದು. ಬಟ್ ಈ ಲೈನೆಲ್ಲ ಇಟ್ಬಿಡ್ತೀನಿ ಸರ್. ಇಲ್ಲೆಲ್ಲ ಇಟ್ಬಿಡ್ತೀನಿ. ನೆಕ್ಸ್ಟ್ ಈಗ ಬರ್ತವೆ ಸರ್, 30 ಬಾಕ್ಸ್ ಬರ್ತವೆ. ಇಲ್ಲೇ ಸ್ಪ್ಲಿಟ್ ಮಾಡಿ ಈ ಲೈನ್ ಫುಲ್ ಕವರ್ ಮಾಡ್ತೀನಿ, ಮತ್ತೆ ಆ ಲೈನ್ ಕವರ್ ಮಾಡ್ತೀನಿ ಸರ್. ಅದು ಅಷ್ಟೇ ಸರ್. ಆ ಪೆಟ್ಟಿಗೆಯಲ್ಲಿ ಒಂದು ರೋಗ ಬರುತ್ತೆ ಸರ್ ಅವಕ್ಕೆ, ಜೇನುಗಳಿಗೆ. ಆ ರೋಗ ಬಂದು ಮೇಣನೇ ಗಾಯ ಮಾಡಿದ್ರ ಆ ಮೇಣನೇ ಕೊಳಿತಾ ಬರ್ತೈತಿ ಸರ್. ಹುಳ ಮತ್ತೆ ಮರಿ ಇಡ್ತಿದ್ವಲ್ಲ ಸರ್, ಪೂರಾ ಕೊಳಿತಾ ಬರ್ತಾಯಿತ್ತು. ಅಮ್ಮಮ್ಮ ಅಂದ್ರೆ ಅದ್ರಲ್ಲಿ ನೀವು ಕೌಂಟ್ ಮಾಡಿ 200 ಹುಳ ಮಾತ್ರ ಇದ್ದಿದ್ದು. 200 ಹುಳ ಒಂದೇ ರಾಣೆ ಇದ್ದಿದ್ದು. ಅದನ್ನು ಸಹ ನಮ್ಮ ಗುರುಗಳು ಒಬ್ರು ಇದ್ದಾರೆ, ಜೋಶಿ ಸರ್ ಅಂತ, ಪ್ರಕಾಶ್ ಜೋಶಿ ಸರ್ ಅಂತ, ರಮೇಶ್ ಜೋಶಿ ಸರ್ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ಮಾಡಪ್ಪ ಅಂತ ಹೇಳಿ, ಈ ತರ ಮಾಡು, ರೇರು ಉಳಿಯೋದು ನೋಡು ನಿನ್ನ ಅನುಭವ. ಯಾವ ತರ ಮಾಡಿದ್ರಿ? ಅಂದ್ರೆ ಪೂರಾ ಸಲ ಅಲ್ಲಿ ಮೇಣ ಎಲ್ಲ ತೆಗೆದು ಬಿಸಾಡಿ, ಹೊರಗಡೆ ಬಿಸಾಡಿ ಫುಲ್ ಎಂಟಿ ಬಾಕ್ಸ್ ಬಿಟ್ಟೆ ಸರ್. ಅದಕ್ಕೆ ಎಂಟಿ ಬಾಕ್ಸ್ ಬಿಟ್ಟು 1 ವಾರ ಅದಕ್ಕೆ ಏನು ಫೀಡ್ ಗಿಡ್ ಏನು ಕೊಡ್ಲಿಲ್ಲ, ಬೇಗ ಡೆವಲಪ್ ಆಗಬಾರ್ದು ಅಂತ. ಸುಮ್ಮನೆ 1 ವಾರ ಬಿಟ್ಟೆ. ಅವ ಪಾಡಿಗೆ ಅವು ಮೇಣ ಕಟ್ತಾ ಬಂದು ಮತ್ತೆ ರಾಣಿ ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡಿದ್ರೆ ಯಾವ ಕೊಳೆ ಇಲ್ಲ ಸರ್. ಸಕ್ಸಸ್ ಆಯ್ತು ಅನ್ಕೊಂಡೆ. ಬೇರೆ ಬೆಳಿಗ್ಗೆಯಿಂದ ಒಂದು ಮೇಣದ ಫ್ರೇಮ್ ತೆಗೆದು ತೋರಿಸಿದ ಸರ್. ಅದು ತಗೊಂಡಿಟ್ಟೆ. ಯಾಕೆಂದ್ರೆ ಹುಳ ತೆಗೆದು ಬೈಕ್ ಕಾಲಿದು ಬೇಗ ಡೆವಲಪ್ ಆಗ್ಬೇಕಲ್ಲ ಸರ್. ಬರೀ 200 ಹುಳಕ್ಕೆ ಮೇಣ ಕಟ್ಟಕ್ಕೂ ಸಾಕಾಗಲ್ಲ. ಬೇಗ ಡೆವಲಪ್ ಆಗಲಿ ಅಂತ ತಗೊಂಡಿಟ್ಟೆ ಸರ್. ಇವತ್ತು ನೋಡಿ ಸರ್ 2 ಕೆಜಿ ತುಪ್ಪ ಇದೆ. ತುಪ್ಪ ತೆಗ್ದಿಲ್ಲ, ತೆಗಿಬೇಕು. ಈಗ ತುಪ್ಪ ತೆಗೆದ್ರೆ ಮನೇಲಿ ಇಟ್ಟಿರ್ತೀರಾ? ಸ್ಟೋರ್ ಮಾಡ್ತೀನಿ, ಮನೇಲಿ ಇರ್ತೀನಿ ಸರ್. ಓಕೆ ಸರ್. ನೀವು ಕೊಪ್ಪ ಸೈಡು, ಉಡುಪಿ ಸೈಡು, ಮಂಗಳೂರು ಸೈಡು ಅಲ್ಲೆದೆಲ್ಲ ಅಂತ ಅದಕ್ಕೇನು ಅಂತಾರಲ್ಲ ಸರ್, ಗಂಬ ಇಳಿತಲ್ಲ, ಅದಕ್ಕೆ ಅಂತಾರೆ ರಬ್ಬರ್ ಮರಕ್ಕೆ. ಆ ತುಪ್ಪದ ಟೇಸ್ಟೇ ಬೇರೆ, ನಮ್ಮ ತುಪ್ಪದ ಕ್ವಾಲಿಟಿನೇ ಬೇರೆ. ನಮ್ಮ ಲೋಕಲ್ ತುಪ್ಪ ಸರ್, ನೀವು ಜಾಗದಲ್ಲಿ ಸೋಸರಿ ಇಳಿಯೋದೇ ಇಲ್ಲ. ಅಷ್ಟು ಥಿಕ್ನೆಸ್, ಅಷ್ಟು ಗಟ್ಟಿ ಸರ್. ನೀವು ಬೇಕಾದ್ರೆ ನಾನು ನೆಕ್ಸ್ಟ್ ಪ್ರಶ್ನೆ ಬರೋದೇನಂದ್ರೆ, ಬಯರ್ಸ್ ಇದಾರ ಕ್ವಾಲಿಟಿ ಬಯರ್ಸ್? ನಾವು ಬರೀ ಜಸ್ಟ್ ಒಂದು 5 ಕೆಜಿ ಕೊಟ್ಟೆ ಸರ್. ಅದ್ರ ಟೇಸ್ಟ್ ನೋಡಿ ನನಗೆ ಇವತ್ತು ಯಾವ ತೆಗಿತಾರೆ ಅಂತ ಕಾಯ್ತಾ ಇದ್ದಾರೆ.
ಒಳ್ಳೆ ರೇಟು ಕೊಡ್ತಾರೆ. ಒಳ್ಳೆ ರೇಟ್ ಸರ್. ಸರ್ ಈ ಜೇನುತುಪ್ಪಕ್ಕೆಲ್ಲ 1,000 ಕಮ್ಮಿ ಪ್ರೈಸ್ ಮಾಡಿದ್ರೆ ಏನು ಉಳಿಯೋದಿಲ್ಲ ಸರ್. ಬಟ್ ಬೈಯರ್ಸ್ ಇದಾರೆ, ಕ್ವಾಲಿಟಿ ಇರೋದ್ರಿಂದ 100% ಸರ್, 100%. ಇದು ಅಷ್ಟೇ ಸರ್, ಇದು ಒಳ್ಳೆ ಫಾಸ್ಟ್ ಆಗಿ ಕೆಲಸ ಮಾಡ್ತೀವಿ. ಇದೆಲ್ಲ ಈಗ ಬಂದು ಹೊರಗೆ ರೆಸ್ಟ್ ಅಂದ್ರೆ ರೆಸ್ಟ್ ಸರ್. ಅವು ಜಸ್ಟ್ ಈಗ ಅಂದ್ರೆ ಮರಿಗಳು ಸರ್, ಅವು ಸೈನಿಕ ಮರಿಗಳು ಸ್ಟಾರ್ಟಿಂಗ್ ಏನ್ ಕೆಲಸ ಮಾಡ್ತಾವೆ ಅಂದ್ರೆ ಹೊರಗಡೆ ಕೆಲಸ ಕಲಿಯೋದು ಫಸ್ಟ್ ಸೈನಿಕ ಕೆಲಸ ಮಾಡ್ತಾವೆ. ಯಾರು ಹೊರಗಡೆ ಈಗ ಇರುವೆ ಆಗ್ಲಿ ಗೊದ್ದ ಆಗ್ಲಿ ಹೋಗೋದಿರಿದ್ರೆ ನೋಡ್ಕೊಳ್ತಾವ. ಫಸ್ಟ್ ಅದು ಕೆಲಸ ಮಾಡ್ತವೆ. ಅದಾದ್ಮೇಲೆ ಅವು ಒಂದೊಂದು ಆರಾಡಿ ಹೊಲನ್ ಕಲೆಕ್ಟ್ ಮಾಡೋದು ಹೇಗೆ ಅದೆಲ್ಲ ಕಲ್ತ್ಕೊಂಡ್ಬಿಡ್ತಾವೆ ಸರ್. ಅವು ನೋಡಿ ಈ ತರ ಕೊಡ್ಲೇಬೇಕು ಸರ್. ಈ ತರ ಕೊಡ್ಲಿಲ್ಲ ಅಂದ್ರೆ ಟೆಂಪರೇಚರ್ ಮೇಂಟೈನ್ ಆಗೋದಿಲ್ಲ. ಈಗ ನೀವೇನ್ ಕೊಟ್ಟಿರಿ ಆ ತರ ಕೊಡ್ಲೇಬೇಕು ಸರ್. ನಾನು ಈ ಟೈಮ್ ಕೊಡ್ತೀನಿ ಸರ್. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಅವಕ್ಕೆ ಕ್ಲೋಸ್ ಮಾಡ್ಬಿಡ್ತೀನಿ. ಮತ್ತೆ ಯಾವ ಇರುವೆ ಪರಿ ಹೋಗ್ತೇವೆ ಅಂತ ಕ್ಲೋಸ್ ಮಾಡ್ಬಿಡ್ತೇವೆ. ಮಳೆಯಲ್ಲೂ ನೀವು ಇದನ್ನ ಈ ತರ ಇಟ್ಬಿಡ್ತೀನಿ ಸರ್. ಮತ್ತೆ ಮಳೆಗಾಲದಲ್ಲೆಲ್ಲ ಏನ್ ಮಾಡ್ಬಿಡ್ತೀನಿ ಅಂದ್ರೆ ಸರ್, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಸರ್ ನಾನು. ಈ ಅಕ್ಟೋಬರ್, ಸೆಪ್ಟೆಂಬರ್, ನವೆಂಬರ್, ಈ 3 ನವೆಂಬರ್, ಡಿಸೆಂಬರ್ ಈ 4 ತಿಂಗಳು ಕಡ್ಜ ಕಾಟಕ್ಕೆ ಇದು ನಾನೇ ಮಾಡ್ಕೊಂಡ್ರೆ ಸರ್. ಇದನ್ನ ಮಾಡ್ಕೊಂಡ್ಲೆ ಇದು ಹಾಕ್ಲೇಬೇಕು. ಈ ತರ ಹಾಕ್ಲೇಬೇಕು ಸರ್. ಈ ತರ ಹಾಕಿ ಈ ಹುಳಗಳು ಮಾತ್ರ ಹೋಗ್ತವೆ, ಆ ಕಡ್ಜ ಒಳಗ್ ಹೋಗಲ್ಲ. ಎಲ್ಲಾರು ನೀ ಕಡ್ಜ ಒಳಗ್ ಹೋಯ್ತು ಅಂದ್ರೆ ನಾನು ಎಷ್ಟೋ ಕುಟುಂಬ ಕಳ್ಕೊಂಡ್ಬಿಡೀನಿ ಸರ್. ಯಾಕೋಯ್ತು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಕಡ್ಜನಲ್ಲಿ ಕಾರ್ಲಲ್ಲಿ ನನ್ನ ನೀರಿಗೆ ಅವು ಹಾರಾಡ್ತಿರ್ತೀವಿ. ಈಗ ಬರಲ್ಲ ಕಡ್ಜಾವು. ಈಗ 4 ತಿಂಗಳು ಮಾತ್ರ ದೊಡ್ಡದು. ಈ ತರ ಗಾರ್ಡ್ ಮಾಡ್ಕೊಂಡ್ರೆ 100% ಬರೋದಿಲ್ಲ ಸರ್. ಇವು ಮಾತ್ರ ಹೋಗ್ತಾವ ಅಷ್ಟೇ ಸರ್. ನೋಡಿ ಇವು ಮಾತ್ರ ಹೋಗ್ತಾವ, ಎಲ್ಲೂ ಹೋಗೋದಿಲ್ಲ. ಇವು ಮಾತ್ರ ಹೋಗ್ತಾವ ಸರ್. ಈ ತರ ಮಾಡ್ಕೊಬೇಕು ಸರ್. ನಾನೇ ಮಾಡ್ಕೊಂಡಿರ್ತೀನಿ. ಅಳತೆ ಮಾಡ್ಕೊಂಡು ನಾನೇ ಎಷ್ಟಾಗ ಒಂದು ಕಲೆಕ್ಟ್ ಮಾಡಿ ನಾನೇ ಹೊಡ್ಕೊಂಡ್ ಮಾಡ್ತೀನಿ ಸರ್. ಇದನ್ನ ನಾನು ಆ ಬಾಕ್ಸ್ ಮೇಲೆ ಇದ್ದಾಗಲೇ ಕೇಳ್ಬೇಕು ಅನ್ಕೊಂಡೆ. ಇದೆ ಎಲ್ಲ ಪ್ರಶ್ನೆ ಮುಂದುವರಿತದ ಅಂತ ಹೇಳ್ಕೊಂಡು ಇದು ಮೇನ್ ಸರ್. 4 ತಿಂಗಳು ಹಾಕಿ ಸಾಕು ಸರ್. 4 ತಿಂಗಳು ಮಾತ್ರ. ಕುಟುಂಬ ಸ್ಟ್ರಾಂಗ್ ಇದ್ರೆ 10 ರೂಪಾಯಿ ಬಿಡ್ಕೊಳ್ಳೋಣ ಸರ್. ಕುಟುಂಬ ವೀಕ್ ಇತ್ತು ಅಂದ್ರೆ ಅವು ಬಂದು ಒಳಗ್ ಹೋಗ್ಬಿಡ್ತು, ಸೀದಾ ಒಳಗ್ ಹೋಗ್ಬಿಟ್ಟು ಆ ಮೇಣ ಕಟ್ ಮಾಡೋದು, ಮತ್ತೆ ಒಳ ಹಿಡ್ಕೊಂಡು ಹೋಗೋದು. ನಿಮಗೆ ಅಲ್ಲೊಂದು ಬಾಕ್ಸ್ ತೋರಿಸ್ತೀನಿ ಸರ್. 2 ಫ್ರೇಮ್ ಇಟ್ಟಿರೋದು. ಇದು ಇಲ್ಲಿದ್ದು ಮುಖ್ಯ. ಇಲ್ಲಿದ್ದು ಫಸ್ಟ್ ಬಾಕ್ಸ್ ಅದು ಇಲ್ಲಿದ್ದು ಡಿವೈಡ್ ಮಾಡಿ ಅಲ್ಲಿ ಇಟ್ಟಿದ್ದನ್ನ. ರಾಣಿ ಎಲ್ಲ ಹೋಗಿತ್ತು. ಇದು ಹೊಸ ರಾಣಿ ಸರ್. ಇದು ಇದು ಮುಖ್ಯವಾಗಿ ನೀವೀಗ ನನಗೆ ಕೊಡುವಾಗ ನೀವು ರಾಣಿ ಹಿಡಿದು ಕೊಡೋದೇ ಇಂಪಾರ್ಟೆಂಟ್ ಕೆಲಸ ಅಲ್ಲಿ. ಖಂಡಿತ ಸರ್ ಅಲ್ವಾ? ಖಂಡಿತ. ರಾಣಿ ನೋಡೇ ಕೊಡ್ಬೇಕು. ರಾಣಿ ನೋಡಿ ಕಡ್ಡಿ ಮೊಟ್ಟೆ ಇಡ್ತಾ ಇದ್ಯಾ? ಪ್ರತಿ ಬಾಕ್ಸ್ ಅಲ್ಲೂ ರಾಣಿ ಇದ್ದೇ ಇರುತ್ತೆ ಸರ್. ಇರುತ್ತೆ. ರಾಣಿ ಇಲ್ಲ ಅಂದ್ರೆ ಇಲ್ಲ, ಹೋಗ್ಬಿಡ್ತಾರೆ. ರಾಣಿ ನಾನು ಮುಂದಿನ ವಾರ ಬಂದೆ ತಗೊಂಡ್ ಹೋಗ್ಬೇಕು ಅಂದ್ರೆ ಹೆಂಗೆ ಪ್ರೊಸೀಜರ್ ಹೆಂಗದು ಸರ್? ನಿಮಗೆ ಇದ್ರಲ್ಲಿ ಇರೋದು ಎಲ್ಲಾ ಫ್ರೇಮ್ ಇದನ್ನ ಬಾಕ್ಸ್ ಮೇಲೆ ಕೊಟ್ಬಿಡ್ತೀನಿ ನಾನು ಡಿವೈಡ್ ಮಾಡಿ ಕೊಡೋದಿಲ್ಲ ನಿಮಗೆ. ಈ ಕುಟುಂಬನೇ ಕೊಟ್ಬಿಡ್ತೀನಿ. ನಾನ್ ತಗೊಂಡ್ ಹೋಗ್ಬೇಕು ಪೂರ್ತಿ ಫುಲ್ ಎಲ್ಲ ಒಳಗಡೆ ಇರ್ತವೆ. ಹಂಗಾಗಿ ಒಳಗಡೆ ಇರುತ್ತೆ. ನನ್ ಗಾಡಿಯೆಲ್ಲ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಸರ್. ಅಲ್ಗಾಡೋದ್ರಿಂದ ಅದರಿಂದ ಏನ್ ತೊಂದ್ರೆ ಇಲ್ಲ ಸರ್. ಏನಿಲ್ಲ. ಫುಲ್ ಇದೆಲ್ಲ ಇದ್ ಮಾಡಿ ಸೈಡ್ ಸಂದಿಲೆಲ್ಲ ಕ್ಯಾಪ್ ಇದ್ ಮಾಡಿ ಫುಲ್ ಸೊಪ್ಪಿಗೆ ಪೇರ್ ಹಾಕ್ಬಿಡ್ತೀನಿ. ಅಲ್ಲಿ ಕೂಡ ಹೊರಗೆ ಬರ್ತಾ ಇರ್ತೀರಿ. ಮತ್ತೆ ಕೆಳಗೆ ಒಂದು 6 ಪೆಡಿಕೆ ಇದೆ ಸರ್. ಹಳ್ಳದೇನೆ ಇಟ್ಬಿಟ್ಟಿದ್ದೀನಿ. ಇವತ್ತು ಬರ್ತದೆ ಸರ್. ನಾಳೆ ಲೋಡ್ ಬರುತ್ತೆ. ನನಗ್ ಮಾತ್ರ ನೀವು 2 ಇಡ್ಬೇಕು. ನಾಳೆ ಲೋಡ್ ಬರ್ತದೆ ಸರ್. ಖಂಡಿತ ಅದ ಕೊಟ್ಬಿಡ್ತೀನಿ. ನೀವು 1-2 ಬಾಕ್ಸ್ ಹುಳದ ಸಮೇತ ಕೊಟ್ಬಿಡ ಸರ್. ನಿಮಗೆ ಹುಳದ ಸಮೇತ ಕೊಟ್ಬಿಡ್ತೀನಿ. ಅಲ್ಲ, ಒಂದ್ ಹುಳ ಕೊಡಿ, ಒಂದ್ ಹುಳ ಇಲ್ಲದ್ ಕೊಡಿ. ಹುಳ ಬರೋ ತರ ಅಲ್ಲಿ ಲೋಕಲ್ ಬರೋ ತರ ಯಾವ್ದಾರ ಇದ್ರೆ 100% ಪ್ಲಾನ್ ಮಾಡುವ. 100ಕ್ಕೆ ಒಂದ್ ಹುಳ ಹೆಂಗೆ ಗೊತ್ತಾ? ನಾನು ಹೇಳಿದ್ನಲ್ಲ ನಿಮ್ಗೆ 10 ಎಂಟಿ ಮಡಿಕೆ, 10 ಎಂಟಿ ಮಡಿಕೆಗೆ ಒಳಭಾಗದಲ್ಲಿ ಮೇಣನ ಸವರಿ ನಿಮಗೆ ಕಂಠದ ಹತ್ರ ಒಂದಿಷ್ಟು ಓಪನ್ ಮಾಡಿ ಇಂತಿಂತ ಜಾಗದಲ್ಲಿ ಅಲ್ಲಲ್ಲ ಇಟ್ಟುಬಿಟ್ರೆ ಸರ್. ಸುತ್ತ ಬಾರ್ಡರ್ ಇಟ್ಬಿಟ್ರೆ ನೀವು 1 ವರ್ಷದಲ್ಲಿ ನೋಡಿ ಸರ್. ಅದನ್ನ ಮುಚ್ಚಬೇಕು. ಸುಮ್ಮನೆ ಏನಾರು ಈ ಕಸ ಕಡ್ಡಿನ ಮಡಿಕೆ ಮೇಲೆ ಎಸಿಬೇಕು ನೀವು. ಮಡಿಕೆದು ಬಾಯಿ ಸರ್. ಈ ಮಡಿಕೆ ಬಾಯಿ ಇದೆಯಲ್ಲ ಸರ್, ಈಗ ಇದು ಮಡಿಕೆ ಬಾಯಿ ಅಲ್ಲ ಸರ್. ಒಂದು ಚೂರು ಕಂಠ ಹೊಡಿಬೇಕು ನೀವು. ಯಾಕೆ ಒಳ ಹೋಗಕ್ಕೆ ಹೊಡೆದು ನಾವು ಮಡಿಕೆಯಲ್ಲಿ ಇಟ್ಬಿಟ್ಟು ಈ ಸ್ವಾಗೆ ಕತ್ತರಿಸಿದ್ದು ಕಸ ಕಡ್ಡಿನ ಅದ್ರ ಮೇಲೆ ಹಾಕ್ಬೇಕು ಸರ್. ಅದ್ರ ಮೇಲೆ ಹಾಕಿದ್ರೆ 100% ಒಳಗೆ ಬಂದೇ ಬರ್ತದೆ. ಬಟ್ ಏನಂದ್ರೆ ಮೇಣ ಸೌರೆ ಇರ್ಬೇಕು. ಮೇಣ ಸ್ಮೆಲ್ಲಿಗೆ ಬರುತ್ತೆ ಸರ್. ನೋಡುತ್ತೆ ನೀವು 10 ಮಡಿಕೆ ಇಟ್ರೆ 5ರಿಂದ 6 ಹೊತ್ತು ಖಂಡಿತ ಬರ್ತದೆ. ನೀವ್ ಹೇಳೋದಕ್ಕೆ ಭೂಮಿ ಮೇಲೆ ಇಡಿ. ಇಲ್ಲಾಂದ್ರೆ ಇಂತ ಮರ ಇರ್ತಾವಲ್ಲ, ಮರದ ಮೇಲೆ ಇಡಿ, ಏನ್ ತೊಂದ್ರೆ ಇಲ್ಲ. ಮುಚ್ಚೋದು, ಮಡಿಕೆ ಮೇಲೆ ಮುಚ್ಚೋದು, ಅದೇ ಮುಚ್ಚಬೇಕಲ್ಲ. ಏನು ಬೇಡ. ಅವು ಕತ್ತಲೇಬೇಕಷ್ಟೇ. ಅವಕ್ಕೆ ಮೇನ್ ಕತ್ತಲೇಬೇಕು. ಓಕೆ, ಅದೊಂದು ಟ್ರೈ ಮಾಡ್ಬೇಕು. ಮಡಿಕೆ ಹಿಡ್ಕೊಂಬಂದಿ 2 ಬೆಳೆದಕ್ಕೆ. ಖಂಡಿತ ಸರ್. ಹೋಗುವಾಗ ಜಮೀನು ತಗೊಂಡೋಗಿ. ಥ್ಯಾಂಕ್ ಯು ವಿನಯ್ ಜಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ.